ದೇಶದ ಹೆಂಗಸರ ಸಾಂಪ್ರದಾಯಿಕ ಉಡುಗೆ. ಈ ಸೀರೆ ಹಾಕೊಂಡ್ರೆ ಎಂತ ಹುಡುಗಿರು ಸಖತ್ತಾಗಿ ಕಾಣಿಸ್ತಾರೆ. ಸೀರೆಗೆ ಸರಿಸಾಟಿ ಬೇರೆ ಯಾವ ಡ್ರೆಸ್ಸು ಇಲ್ಲ. ಇತ್ತೀಚೆಗೆ ಸೀರೆಯ ವಿಚಾರದಲ್ಲಿ ಮಹಿಳೆಯರಲ್ಲಿ ಒಂದು ಗೊಂದಲದ ಪ್ರಶ್ನೆ ಎದುರಾಗಿದೆ. ಸೀರೆ ಉಟ್ಕೊಳ್ಳೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಇದು ಸಾಕಷ್ಟು ಆತಂಕಗಳಿಗೆ ಕಾರಣವಾಗಿದೆ. ಇಂತಹ ಲಕ್ಷಣಗಳನ್ನ ಸಾಮಾನ್ಯವೆಂದು ಕೇರ್ಲೆಸ್ ಮಾಡ್ತಾ ಹೋದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತಾ ಶೆಟ್ಟಿ. ಸೀರೆ ನಮ್ಮ ದೇಶದ ಹೆಂಗಸರ ಸಾಂಪ್ರದಾಯಿಕ ಉಡುಗೆ. ನಮ್ಮ ದೇಶದ ಸಂಸ್ಕಾರ ಸೀರೆಯಲ್ಲಿದೆಯೇ ಹೊರತು ತುಂಡು ಬಟ್ಟೆಲಲ್ಲ. ಯಾವುದೇ ಲೇಟೆಸ್ಟ್ ಡ್ರೆಸ್ಸಸ್ ಮಾರ್ಕೆಟ್ಗೆ ಬಂದರೂ ವಿದೇಶಿಯರ ಡ್ರೆಸ್ ಸ್ಟೈಲ್ಗಳನ್ನ ಎಷ್ಟೇ ಅನುಸರಿಸಿದ್ರೂ ನಮ್ಮ ದೇಶದ ನಮ್ಮ ಸಂಸ್ಕೃತಿಯನ್ನ ಬಿಡೋಕ್ಕಾಗುತ್ತಾ? ಹೆಂಗಸಾದವಳು ಸೀರೆನ ಉಟ್ಟೇ ಉಡ್ತಾಳೆ. ಯಾವುದೇ ಫಂಕ್ಷನ್ಗಳು ಬಂದರೂ ಹೆಂಗಸರು ಹುಡುಗಿರು ಮೊದಲು ಯೋಚಿಸೋದೇ ಸ್ಯಾರಿ ಹಾಗೂ ಅದಕ್ಕೆ ಮ್ಯಾಚ್ ಆಗೋ ಗೋಲ್ಡ್ ಹಾಗೂ ಜ್ಯುವೆಲರೀಸ್ ಬಗ್ಗೆನೆ. ಈ ಸೀರೆ ಹಾಕೊಂಡ್ರೆ ಎಂತ ಹುಡುಗಿರು ಸಖತ್ತಾಗಿ ಕಾಣಿಸ್ತಾರೆ. ಒಂದು ಕ್ಷಣ ಎಲ್ಲರೂ ಹುಬ್ಬೇರಿಸಿ ನೋಡ್ತಾರೆ. ಯಾಕೆ ಹೇಳಿ? ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೀರೆಯಲ್ಲಿ ಹೆಣ್ಣಿನ ಸೌಂದರ್ಯ. ಸೀರೆಗೆ ಸರಿಸಾಟಿ ಬೇರೆ ಯಾವ ಡ್ರೆಸ್ಸು ಇಲ್ಲ. ಸೀರೆ ಉಟ್ಟಾಗ ಹೆಣ್ಣಿನ ಸೌಂದರ್ಯ ದುಪ್ಪಟ್ಟಾಗುತ್ತೆ. ಯಾವುದೇ ಒಂದು ಫಂಕ್ಷನ್ ಅಲ್ಲಿ ನೋಡಿ ಕಲರ್ ಸೀರೆಯಲ್ಲಿ ಹುಡುಗಿರು ಕಲರ್ಫುಲ್ ಆಗಿ ಕಾಣಿಸ್ತಾರೆ. ಅದನ್ನ ವರ್ಣಿಸೋಕೆ ಕೆಲವೊಮ್ಮೆ ಪದಗಳೇ ಸಾಲಲ್ಲ ಅಂತ ಅನ್ಸುತ್ತೆ. ಆದ್ರೆ ಇತ್ತೀಚೆಗೆ ಸೀರೆಯ ವಿಚಾರದಲ್ಲಿ ಮಹಿಳೆಯರಲ್ಲಿ ಒಂದು ಗೊಂದಲದ ಪ್ರಶ್ನೆ ಎದುರಾಗಿದೆ. ಏನದು? ಹೇಳ್ತೀನಿ ಕೇಳಿ. ಮಹಿಳೆಯರಲ್ಲಿ ಆತಂಕ ಸೃಷ್ಟಿಸುತ್ತಿರೋ ವಿಚಾರನೆ ಸೀರೆ ಕ್ಯಾನ್ಸರ್. ಏನಿದು ಸೀರೆ ಕ್ಯಾನ್ಸರ್? ಸೀರೆ ಉಟ್ಕೊಳ್ಳೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಹೆಣ್ಣಿನ ಸೌಂದರ್ಯದ ಪ್ರತೀಕವಾಗಿರೋ ಈ ಸೀರೆಗೂ ಕ್ಯಾನ್ಸರ್ಗೂ ಏನಪ್ಪ ಸಂಬಂಧ? ಇಂತಹ ಹಲವು ಆತಂಕದ ಪ್ರಶ್ನೆಗಳು ಮೂಡಿವೆ. ಅದಕ್ಕೆ ಉತ್ತರ ಇಲ್ಲಿದೆ. ಸಾಂಪ್ರದಾಯಿಕವಾಗಿ ಸೀರೆ ಭಾರತೀಯ ಮಹಿಳೆಯರ ಡ್ರೆಸ್ನ ಅತ್ಯುನ್ನತ ಭಾಗವಾಗಿದೆ. ಎಷ್ಟೇ ಹೊಸ ಟ್ರೆಂಡ್ಗಳ ಬಟ್ಟೆ ಬರೆಗಳು ಬಂದರೂ ಕೂಡ ಸೀರೆಗಿರೋ ಬೇಡಿಕೆ, ಸೀರೆಗಿರೋ ಮರ್ಯಾದೆ, ಸೀರೆಗಿರೋ ಘನತೆ ಬೇರೆ ಯಾವ ಬಟ್ಟೆಗಳಿಗೂ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಆತಂಕ ಸೃಷ್ಟಿಸುತ್ತಿದೆ ಸೀರೆ ಕ್ಯಾನ್ಸರ್. ಮುಂಬೈನ RN ಕೂಪರ್ ಆಸ್ಪತ್ರೆಯಲ್ಲಿ ಇತ್ತೀಚೆಗಷ್ಟೇ 68 ವರ್ಷದ ಮಹಿಳೆಯೊಬ್ಬರಿಗೆ ಸೀರೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ಇದು ಸಾಕಷ್ಟು ಆತಂಕಗಳಿಗೆ ಕಾರಣವಾಗಿದೆ. ಸೀರೆ ಕ್ಯಾನ್ಸರ್ ಅನ್ನೋದು ಸೀರೆಯನ್ನ ಉಡೋ ಮಹಿಳೆಯರಲ್ಲಿ ಸೊಂಟದ ರೇಖೆಯ ಉದ್ದಕ್ಕೂ ಬರೋ ಅತ್ಯಂತ ಅಪರೂಪದ ಸ್ಕಿನ್ ಕ್ಯಾನ್ಸರ್ ಆಗಿದೆ. ಈ ಕ್ಯಾನ್ಸರ್ ಕೇವಲ ಸೀರೆ ಉಡೋರ್ಗೆ ಮಾತ್ರವಲ್ಲ, ಸೀರೆ ಉಡುವಾಗ ಬಿಗಿಯಾಗಿ ಕಟ್ಟಿಕೊಳ್ಳೋದ್ರಿಂದ ಈ ಅಪರೂಪದ ಸ್ಕಿನ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. DNA ನೀಡಿದ ಇಂಟರ್ವ್ಯೂ ಒಂದರಲ್ಲಿ ದೆಹಲಿಯ PSRI ಹಾಸ್ಪಿಟಲ್ನ ಕ್ಯಾನ್ಸರ್ ವಿಭಾಗದ ಡಾಕ್ಟರ್ ವಿವೇಕ್ ಗುಪ್ತಾ ಅವರು ಹೇಳಿರುವಂತೆ, ಭಾರತದಲ್ಲಿ ವರ್ಷಗಳಿಂದ ಸೀರೆ ಉಡೋ ಮಹಿಳೆಯರಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಬಿಗಿಯಾಗಿ ಹಾಕೊಳ್ಳೋದ್ರಿಂದ ಸೊಂಟದ ಭಾಗದಲ್ಲಿ ಪ್ರಾರಂಭದಲ್ಲಿ ತುರಿಕೆ ಆರಂಭವಾಗಿ ದಿನ ಕಳೆದಂತೆ ಸೊಂಟದ ಸುತ್ತಲೂ ಸ್ಕಿನ್ನಲ್ಲಿ ಸಿಪ್ಪೆ ಏಳಲು ಪ್ರಾರಂಭವಾಗುತ್ತೆ. ಇಂತಹ ಲಕ್ಷಣಗಳನ್ನ ಸಾಮಾನ್ಯವೆಂದು ಕೇರ್ಲೆಸ್ ಮಾಡ್ತಾ ಹೋದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂತಹ ಲಕ್ಷಣಗಳನ್ನ ಸಾಮಾನ್ಯವೆಂದು ಕೇರ್ಲೆಸ್ ಮಾಡ್ತಾ ಹೋದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರವಂತೂ ಹೆಂಗಸರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಹಾಗಂತ ಸೀರೆ ಉಡದೆ ಇರೋಕ್ಕಾಗುತ್ತಾ? ಇದಕ್ಕೆ ತುಂಬಾ ಬೆವರು ಬರೋ ಬೇಸಿಗೆ ಟೈಮಲ್ಲಿ ಇನ್ಫೆಕ್ಷನ್ ಆಗದಂತೆ ಯಾವುದಾದ್ರೂ ಕ್ರೀಮ್ಗಳನ್ನ ಡಾಕ್ಟರ್ನ ಕೇಳಿ ಯೂಸ್ ಮಾಡೋದು ಒಳ್ಳೆಯದು. ಇದಾಗಿತ್ತು ಇವತ್ತಿನ ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.